ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते। श्रीगुरुभ्यो नमः। महाभारतस्य चरमस्य स्वर्गारोहणपर्वणः अयं नवमः 9ನೇಯ भाग। गते दिवसे कथासमाप्त्यवसरे टी.आर्. कृष्णाचार्याणाम् उत्तरभारतस्य च पाठे पञ्चमाध्यायस्य 65 श्लोकाः, 5ನೇ अध्यायದ 65 श्लोकಗಳು। एवं वैष्णवपाठस्य चतुर्थस्य अध्यायस्य 69 श्लोकाः, 4ನೇ अध्यायದ 69 श्लोकಗಳು समाप्ताः अतिष्ठन्। अह्न यत् पापं साधकः कुरुते इंद्रियैः पंचज्ञानेन्द्रियैः पंचकर्मेन्द्रियैर्वा यत् पापं साधकः कुरुते तदेव तस्यैव पापस्य परिहारः महाभारतस्य श्रवणेन प्रवचनेन वा सायंकाले साध्यते। अपि च स्त्रीगणैः वृतः ब्राह्मणः यत् पापं रात्रौ कुरुते तत्पापं प्रातःकाले महाभारतमाख्याय परिह्रियेत। अत्र स्त्रीगणैः इत्यस्य भागवततात्पर्यानुसारेण केशवे त्वन्यता बुद्धिः सैव स्त्रीरिति कीर्तिता। भगवती या अन्यथा बुद्धिः मिथ्याज्ञानं साधकान् बाधते तदेव मिथ्याज्ञानं स्त्री इति परिभाष्यते। एवं च स्त्रीगणैः अन्यथाज्ञानानां समूहैः वृतः साधकः नानाविधानि पापानि करोति। ज्ञानाभावदशायां रात्रौ इत्यस्य ज्ञानाभावदशायाम् इत्यर्थः। ज्ञानाभावदशायाम् अज्ञानेन अर्थात् विपरीतज्ञानेन स्त्री इति कथितेन बाधितोऽयं तथा कथितः ब्राह्मणः नैकविधानि पापानि करोति। तानि सर्वाण्यपि पापानि प्रातःकाले महाभारतं श्रुत्वा प्रोच्य वा परिह्रियन्ते। अपि च महाभारतमिदं धर्मे अर्थे कामे मोक्षे च सर्वान् विषयान् आवृणोति। यत् अस्मिन् महाभारते संवर्णिते तदेव अन्येषु शास्त्रेषु वर्तते। अन्यानि शास्त्राणि अन्ये च कवयः महाभारतस्थान् विषयानेव उपजीव्य कवित्वं लेभिरे। यत् अत्र नास्ति तत् न कुत्रचित् वर्तते, न कुत्रचित् ग्रन्थे, न कुत्रचित् मनसि वा एतद्वर्तते इति इयं महाभारतस्य श्रेष्ठता। अनागतश्च मोक्षश्च कृष्णद्वैपायनः प्रभुः संदर्भं भारताख्यस्य
ಕೃತವಾನ್ ಧರ್ಮ ಕಾಮ್ಯಯ. ಈ ಅನಾಗತಶ್ಚ ಮೋಕ್ಷಶ್ಚ ಕೃಷ್ಣದ್ವೈಪಾಯನ ಪ್ರಭು ಅನ್ನೋ ಶ್ಲೋಕ ಎಲ್ಲ ಪಾಠದಲ್ಲೂ ಇದೆ. ಆದರೆ ಇದಕ್ಕಿಂತ ಮುಂಚೆ ಕೆಲವು ಶ್ಲೋಕಗಳು ಉತ್ತರ ಭಾರತದ ಪಾಠದಲ್ಲಿ ಇಲ್ಲದೆ ಹೋದರೂ ಕೂಡ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಕಂಡು ಬರ್ತವೆ. ಹಾಗಾಗಿ ಅವುಗಳನ್ನು ಇಲ್ಲಿ ನಾವು ಒಂದು ಬಾರಿ ಈಗ ನೋಡಬೇಕು. ಭಾರತಸ್ಯ ತು ವಕ್ತಾರಂ ಬ್ರಹ್ಮರ್ಷಿಂ ಚ ಮಹಾಗುರುಂ ವೈಶಂಪಾಯನೋ ಮಾರೋಪ್ಯ ಸ್ವರ್ಣ ಭದ್ರಾಸನಂ ತದಾ ಅಂತ ಕೆಲವು ಶ್ಲೋಕಗಳು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ಆದರೂ ನೋಡೋಣ. ಭಾರತವನ್ನು ಪ್ರವಚನ ಮಾಡಿದಂಥ ಮಹಾಗುರುವಾದಂಥ ವೈಶಂಪಾಯನರನ್ನು ಚಿನ್ನದ ಆಸನದಲ್ಲಿ ಕೂಡಿಸಿದರಂತೆ ಜನಮೇಜಯ ಮೊದಲಾದವರು, ಮತ್ತು ಆಸ್ತಿಕ ಮೊದಲಾದಂಥ ಬ್ರಾಹ್ಮಣರು. ಅವರೆಲ್ಲರೂ ಕೂಡ ಹೀಗೆ ಆತನನ್ನು ಕೂಡಿಸಿ ಅವನನ್ನು ಪೂಜಿಸಿದರು. ಮತ್ತು ಅಲ್ಲಿ ಯಾರ್ಯಾರಿದ್ರು? ಧರ್ಮದತ್ತ ಮೊದಲಾದ ವೈಶ್ಯರಿದ್ರು, ಸೌಮ್ಯ ವಂಶ ಮೊದಲಾದ ಶೂದ್ರರಿದ್ರು ಅಂತ ವರ್ಣನೆ ಮಾಡ್ತಾರೆ. ಹೀಗೆ 10 ಲಕ್ಷ, 10,000, 1000 ಹೀಗೆಲ್ಲ ಅನೇಕ ನಿಷ್ಕಗಳನ್ನು, ಸುವರ್ಣ ನಾಣ್ಯಗಳನ್ನು ಅವನಿಗೆ ಕೊಟ್ಟರು. ಹತ್ತು ನಿಷ್ಕಗಳನ್ನು ಕೊಟ್ಟವನು ಆ ಮೂಲಕ ಮಕ್ಕಳನ್ನು ಪಡ್ಕೊಂಡ. ಮಕ್ಕಳಿಲ್ಲದೇ ಇದ್ದವನು, ಮಕ್ಕಳನ್ನು ಕಳ್ಕೊಂಡವನು, ಯಾರು ಸತ್ತೋಗಿದ್ದ ಮಕ್ಕಳಿದ್ದವನು ಮತ್ತೆ ಮಕ್ಕಳನ್ನ ಪಡೆದುಕೊಂಡ. 100 ನಿಷ್ಕಗಳನ್ನು ಮತ್ತೊಬ್ಬರು ಕೊಟ್ಟರು. ಅವರಿಗೆ ಕುಷ್ಠ ಮೊದಲಾದ ರೋಗಗಳ ಪೀಡೆ ಇತ್ತು. ಆ ಪೀಡೆ ಎಲ್ಲ ಹೋಗಿ ಆರೋಗ್ಯವಂತರಾದರು ಅವರು. 1000 ನಿಷ್ಕಗಳನ್ನು ಮತ್ತೊಬ್ರು ಯಾರೋ ದಾನ ಮಾಡಿದ್ರು. ಅವರು ಸಂತಾನನೇ ಇಲ್ಲದಂಥವರಾಗಿಬಿಟ್ಟಿದ್ರಂತೆ. ಅವರಿಗೆ ವಂಶವನ್ನ ಬೆಳೆಸುವಂಥ ಮಗ ಹುಟ್ಟಿದ. ಹೀಗೆ ನಾನಾ ಥರದ ದಕ್ಷಿಣೆಗಳಿಂದ ಕೊಟ್ಟು ತಮಗೇನೇನು ಸಿಗಬೇಕಾಗಿತ್ತೋ ಅದನ್ನೆಲ್ಲ ಅವರು ಪಡ್ಕೊಂಡ್ರು. ಅನ್ನ ಸಮೃದ್ಧಿ, ಐಶ್ವರ್ಯ ಮೊದಲಾದ್ದೆಲ್ಲವನ್ನು ಕೂಡ ಅವರು ಪಡ್ಕೊಂಡ್ರು, ಮಕ್ಕಳನ್ನು ಪಡ್ಕೊಂಡ್ರು. ಬಂಗಾರ, ಬೆಳ್ಳಿ, ರತ್ನ, ನಾನಾ ಥರದ ಆಭರಣಗಳು, ಅಮೂಲ್ಯ ವಸ್ತುಗಳನ್ನು ಏನೇನು ಪಡ್ಕೋಬೇಕಾಗಿತ್ತೋ ಅದನ್ನೆಲ್ಲ ಪಡ್ಕೊಂಡ್ರು. ದೇವಪೂಜಾಗ್ನಿ ಹೋತ್ರಾದಿ ಪಾಠಾರ್ಥ ಗೃಹ ಸಂಯುತಂ, ಬ್ರಾಹ್ಮಣನಾಗಿ ಏನೇನು ಕರ್ತವ್ಯಗಳನ್ನು ಅವ್ರು ಮಾಡಬೇಕಾಗಿತ್ತೋ ಆ ಕರ್ತವ್ಯಕ್ಕೆ ಪೂರಕವಾದಂಥ ಎಲ್ಲ ಥರದ ವ್ಯವಸ್ಥೆಗಳನ್ನು ಕೂಡ ಅವರು ಪಡ್ಕೊಂಡ್ರು. ನಿವೃತ್ತಿ ಕಾಮೋ ದದ್ಯಾಚೇತ್ ಪುನರ್ಜನ್ಮ ನ ವಿದ್ಯತೆ. ಏನೋ ಫಲಾಪೇಕ್ಷೆ ಇಟ್ಕೊಂಡು ಈ ಥರದ ದಾನಗಳನ್ನು ಮಾಡಿದರೆ ಆ ಫಲ ಸಿಗ್ತದೆ, ಇಲ್ಲಂತಲ್ಲ. ಆದರೆ ಮೋಕ್ಷವೇ ಬೇಕು, ಪುನರ್ಜನ್ಮ ಬೇಡ ಅಂತ ಆಲೋಚನೆ ಮಾಡಿ ಈ ಫಲಗಳನ್ನು ಕೊಟ್ಟರೆ, ಈ ಎಲ್ಲ ದಾನಗಳನ್ನು ಮಾಡಿದರೆ ಆ ಫಲವೇ ಅವನಿಗೆ ಸಿಗ್ತದೆ. ಸಕಾಮನಾಗಿ ಮಾಡಿದರೆ ಬ್ರಹ್ಮನ ಲೋಕದಲ್ಲಿ ಬ್ರಹ್ಮಕಲ್ಪದವರೆಗೆ ಸುಖವಾಗಿ ವಾಸ ಮಾಡ್ತಾನೆ. ಪುರಾಣ ಮುಖತೋ ಯಸ್ಮಾತ್ ವೇದಾಂತ ಜ್ಞಾನಮಾಪ್ಯತೆ ಸತೇನ ಗುರುರಾಖ್ಯಾತಃ ತತ್ಪೂಜಾ ಹಿ ಈಶ ಪೂಜನಂ. ಈ ವೇದಗಳ ತತ್ವಜ್ಞಾನ ನಮಗಾಗಬೇಕಾದದ್ದು ಪುರಾಣಗಳ ಮೂಲಕವೇ. ಯಾಕೆಂದರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತ್ ಅಂತ ಶಾಸ್ತ್ರ ನಮಗೆ ಸ್ಪಷ್ಟಪಡಿಸಿದೆ. ಅಂಥ ಪುರಾಣವನ್ನು ಹೇಳುವಂಥ ಗುರು ಯಾರಿರ್ತಾನಲ್ಲ ಅವನು ದೊಡ್ಡ ಗುರು ಅಂತ ಕರೆಸ್ಕೋತಾನೆ. ಅವನನ್ನ ಪೂಜಿಸಿದ್ರೆ ಭಗವಂತನನ್ನೇ ಪೂಜಿಸಿದಂತೆ. ಮಹಾಭಾರತವನ್ನು ಯಾರು ಪ್ರವಚನ ಮಾಡ್ತಾರೆ, ಹಾಗೆ ಯಾರು ಕೇಳ್ತಾರೆ, ಮತ್ತೆ ಅದನ್ನು ಯಾರು ಬರೀತಾರೆ, ಅಂಥವರನ್ನು ಗೌರವಿಸಬೇಕು, ಪೂಜಿಸಬೇಕು. ಮಹಾಭಾರತದ ವಕ್ತಾರನನ್ನ ಅಂದರೆ ಪ್ರವಚನ ಮಾಡುವವನನ್ನ ಗೌರವಿಸದೆ ಹೋದರೆ ಅವ್ರು ಮಾಡಿದಂಥ ಎಲ್ಲ ಕ್ರಿಯೆಗಳು ವ್ಯರ್ಥ ಆಗಿ ಹೋಗ್ತವೆ. ದೇವತೆಗಳು
ಅಂಥ ವ್ಯಕ್ತಿಯನ್ನ ಆತನ ಮಾಡಿದ ಕ್ರಿಯೆಗಳನ್ನ ಶಪಿಸ್ತಾರೆ. ಮಹಾಭಾರತ ಹೇಳುವವನನ್ನ ಪೂಜಿಸಿದರೆ ಏನು ಫಲ ಅಂತ ಈಗ ನಾವು ನೋಡಿ ಆಯ್ತು. ಜಯೋ ನಾಮೇತಿಹಾಸೋಯಂ ಶ್ರೋತವ್ಯೋ ಜಯಮಿಚ್ಛತ. ಜಯ ಯಾರಿಗೆ ಬೇಕೋ ಅವನು ಇದನ್ನು ಕೇಳಬೇಕು. ಈ ಶ್ಲೋಕಗಳನ್ನು ಉತ್ತರ ಭಾರತದ ಪಾಠದಲ್ಲಿ ನಾವು ನೋಡೇ ಇದ್ದೇವೆ. ರಾಜನ ಮಗ, ಗರ್ಭಿಣಿ, ಮತ್ತೆ ಸ್ವರ್ಗ ಕಾಮರಾದವರು ಪ್ರತಿಯೊಬ್ಬರು ಕೂಡ ಇದನ್ನ ಅಧ್ಯಯನ ಮಾಡಬೇಕು, ಅದನ್ನು ಕೇಳಬೇಕು ಅಂತ ನಾವು ನೋಡಿದ್ದೇವೆ. ಅನಾಗತಶ್ಚ ಮೋಕ್ಷಶ್ಚ. ಶ್ಲೋಕ ಸ್ವಲ್ಪ ವಿಚಿತ್ರವಾಗಿದೆ. ಇವನು ಅನಾಗತ ಅಂದರೆ ಜನನ ಮರಣ ಯಾವುದೂ ಇಲ್ಲದೆ ಇರುವವನು ಅಂತ ಸಾಮಾನ್ಯವಾಗಿ ಒಂದು ಅರ್ಥ ಮಾಡ್ತಾರೆ. ಇಲ್ಲಿಂದ ಮುಂದೆ ಎಲ್ಲ ಶ್ಲೋಕಗಳು ಕೂಡ ಉತ್ತರ ಭಾರತದ ಪಾಠದಲ್ಲೂ ದಕ್ಷಿಣ ಭಾರತದ ಪಾಠದಲ್ಲೂ ಇವೆ. ಮೋಕ್ಷ ಸ್ವರೂಪರಾದವರು, ನಮ್ಮೆಲ್ರಿಗೂ ಮೋಕ್ಷವನ್ನು ಕೊಡುವಂಥವ್ರು ಇವರು ಅಂತ ನಾವು ಅರ್ಥ ಮಾಡಬಹುದು. ಅಂಥ ದ್ವೈಪಾಯನರು ಜಗತ್ತಿನಲ್ಲಿ ಧರ್ಮವನ್ನ ಪ್ರಚುರಗೊಳಿಸುವ ಉದ್ದೇಶದಿಂದ ಈ ಗ್ರಂಥವನ್ನ ರಚಿಸಿದರು. ವಸ್ತುತಃ ನಮಗೀಗ 1,00,000 ಶ್ಲೋಕಗಳು ಮಹಾಭಾರತದಲ್ಲಿ ಸಿಗ್ತವೆ, ಹೆಚ್ಚು ಕಡಿಮೆ. ಅವೇ ಬಹಳ ದೊಡ್ಡದು ಅಂತ ನಾವು ಆಶ್ಚರ್ಯದಿಂದ ಹೇಳ್ಕೊಳ್ತೇವೆ. ಇಷ್ಟನ್ನೇ ಕೇಳಲಿಕ್ಕೆ ನಮಗೆ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಆದರೆ ವಸ್ತುತಃ ಮೂಲ ಮಹಾಭಾರತದಲ್ಲಿ 60 ಶ್ಲೋಕಗಳಿದ್ದುವಂತೆ. ಆ 60 ಶ್ಲೋಕ ಇರುವಂತಹ ಮಹಾಭಾರತದ ಪೈಕಿ ಕೇವಲ 30 ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತ ದೇವಲೋಕದಲ್ಲಿ ಪ್ರಚುರ ಆಯಿತು, ಬಳಕೆಗೆ ಬಂತು. ಮುಂದೆ 15 ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತ ಪಿತೃಲೋಕದಲ್ಲಿ, 14 ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತ ಯಕ್ಷಲೋಕದಲ್ಲಿ ಪ್ರಚಲಿತ ಆಯಿತು. 1 ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತ ಮನುಷ್ಯ ಲೋಕದಲ್ಲಿ ಪ್ರಚಾರಕ್ಕೆ ಬಂದಿತ್ತು ಅಂತ ಹೀಗೆ ಕಂಡು ಬರ್ತದೆ. ಹಾಗಾದ್ರೆ 60 ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಮಹಾಭಾರತ ಎಲ್ಲಿ ಪ್ರಚಲಿತ ಆಗಿದೆ ಅಂತ ನನಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಶಯ ಇದೆ. ಈ ಶ್ಲೋಕಗಳ ಪ್ರಾಮಾಣಿಕತೆಯ ಬಗ್ಗೆನೆ ಆದಿಪರ್ವದಲ್ಲೂ ಇದು ಬಂದಿದೆ, ಇಲ್ಲ ಅಂತಲ್ಲ. ಈಗ 30 ಲಕ್ಷ ಶ್ಲೋಕಗಳು ಮಹಾಭಾರತ ದೇವಲೋಕದಲ್ಲಿದೆ. ಪಿತೃಲೋಕದಲ್ಲಿ 15, 45 ಲಕ್ಷ ಆಯ್ತು. ಮುಂದೆ ಯಕ್ಷಲೋಕದಲ್ಲಿ 14, ಅಲ್ಲಿಗೆ 59 ಆಯಿತು. ಮನುಷ್ಯ ಲೋಕದಲ್ಲಿರುವಂಥ ಒಂದನ್ನು ಸೇರಿಸಿದ್ರೆ 60 ಲಕ್ಷ ಶ್ಲೋಕಗಳೇ ಆಗ್ತವೆ. ಈ ಮನುಷ್ಯ ಲೋಕದಲ್ಲಿ ಪ್ರಚಲಿತ ಆಗಿರುವ ಮಹಾಭಾರತದಲ್ಲಿ ಏನು ಲಕ್ಷ ಶ್ಲೋಕಗಳಿವೆ. ಇಲ್ಲಿಯೂ ಕೂಡ ಪೂರ್ಣವಾದ ಕಥೆ ಇದೆ. ಆದರೆ ಇನ್ನೂ ಹೆಚ್ಚಿನ ಧರ್ಮ ರಹಸ್ಯಗಳು, ಸೂಕ್ಷ್ಮ ವಿವರಗಳೆಲ್ಲ 14 ಲಕ್ಷ ಶ್ಲೋಕಗಳ ಮಹಾಭಾರತದಲ್ಲಿ ಇವೆ ಅಂತ ನಾವು ತಿಳ್ಕೋಬೇಕು. ಅದು ಯಕ್ಷಲೋಕದಲ್ಲಿದೆ. ಅದಕ್ಕಿಂತ ಹೆಚ್ಚಿನ ವಿಷಯಗಳು, ಪೂರ್ಣ ಕಥೆ ಎಲ್ಲನೂ ಕೂಡ ಪಿತೃಲೋಕದಲ್ಲಿರುವ 15 ಲಕ್ಷ ಶ್ಲೋಕಗಳನ್ನು ಒಳಗೊಂಡ ಮಹಾಭಾರತದಲ್ಲಿದೆ. ಅದಕ್ಕಿಂತ ಹೆಚ್ಚಿನ ವಿಷಯಗಳು, ಸೂಕ್ಷ್ಮಗಳು, ರಹಸ್ಯಗಳೆಲ್ಲ 30 ಲಕ್ಷ ಶ್ಲೋಕಗಳ ಮಹಾಭಾರತ, ಅದು ದೇವಲೋಕದಲ್ಲಿ ಏನಿದೆ ಅಲ್ಲಿ ಪ್ರಚಲಿತ ಆಗಿವೆ. ಕಥೆ ಎಲ್ಲ ಕಡೆನೂ ಇದೆ. ಕೆಲವು ರಹಸ್ಯಗಳು ಯಾರ್ಯಾರಿಗೆ ಏನೇನು ತಿಳಿಬೇಕು ಅವು ಅಲ್ಲಲ್ಲಿ ಮಾತ್ರ ಪ್ರಚಲಿತ ಇವೆ. ಹಾಗಾದ್ರೆ 60 ಲಕ್ಷ ಶ್ಲೋಕಗಳಿರುವಂತಹ ಮೂಲ ಮಹಾಭಾರತ ಎಲ್ಲಿದೆ? ಅದಾಗಬೇಕಲ್ಲ. ಇವೆಲ್ಲವನ್ನೂ ಸೇರಿಸಿದ್ರೆ 60 ಆಗುವುದು ಹೌದು, ಆದ್ರೆ ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ಗಣಿತದ ಲೆಕ್ಕಾಚಾರ ಸರಿ ಇದೆ. 1 ಲಕ್ಷ ಶ್ಲೋಕದ ಮಹಾಭಾರತಕ್ಕಿಂತ 14 ಲಕ್ಷ ಶ್ಲೋಕದ ಮಹಾಭಾರತ ದೊಡ್ಡದು, ಅದಕ್ಕಿಂತ 15 ಲಕ್ಷ ಶ್ಲೋಕದ ಮಹಾಭಾರತ ದೊಡ್ಡದು, ಅದಕ್ಕಿಂತ 30 ಲಕ್ಷ ಶ್ಲೋಕಗಳ ಮಹಾಭಾರತ ದೊಡ್ಡದು ಅಂತ ಹೀಗೆಲ್ಲ ಗೊತ್ತಾಗ್ತದೆ ಇದನ್ನು ನೋಡಿದರೆ. ಅಧಿಕಾರಿ ಭೇದದಿಂದ ಅವರವರಿಗೆಲ್ಲ ಕೊಟ್ಟರು ಅಂತ. ಆದರೆ 60 ಲಕ್ಷ ಶ್ಲೋಕಗಳಿರುವ ಮಹಾಭಾರತ ಅದು ಎಲ್ಲಿದೆ? ಅದಿನ್ನೂ ಮತ್ತೂ ಶ್ರೇಷ್ಠವಾಗಿದ್ದಿರ್ಬೇಕಲ್ಲ. ಅದು ಬ್ರಹ್ಮಲೋಕದಲ್ಲಿ ಇದೆಯೋ ಹೇಗೆ? ಅದನ್ನೇನು ಹೇಳಲಿಲ್ಲ ಇಲ್ಲಿ ಯಾರು ಕೂಡ. ಅದು ಬ್ರಹ್ಮಲೋಕದಲ್ಲೂ ಇಲ್ಲ,
ಮತ್ತು ಮತ್ತೆಲ್ಲೂ ಇದೆ ಅಂತದ್ದು ವರ್ಣನೆಯೂ ಇಲ್ಲ ಅಂತಾದರೆ ಹಾಗಾದರೆ ಅದನ್ನು ವ್ಯಾಸರು ರಚನೆ ಮಾಡಿದರೆ ಯಾಕೆ? ಅದು ಸ್ವಯಂ ಭಗವಂತನಿಗೆ ಮಾತ್ರ ಗೊತ್ತಿದೆಯೋ ಹೇಗೆ? ಹೀಗೆಲ್ಲ ಗೊಂದಲಗಳು ಹೇಳ್ತವೆ. ಇಡೀ ಮಹಾಭಾರತವೇ ನಮಗೀಗ ಉಪಲಬ್ಧ ಇರುವಂಥ 1,00,000 ಶ್ಲೋಕಗಳ ಮಹಾಭಾರತ ಏನಿದೆ, ಇದೇ ಪೂರ್ಣವಾಗಿ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಎಲ್ಲ ಪೂರ್ಣವಾಗಿ ಗೊತ್ತಿರುವುದು ಪರಮಾತ್ಮನಿಗೆ ಮಾತ್ರ. ಆದ್ದರಿಂದ 60 ಲಕ್ಷ ಶ್ಲೋಕಗಳ ಮಹಾಭಾರತವನ್ನು ತಾನೇ ಭಗವಂತ ಇಟ್ಟುಕೊಂಡ, ಉಳಿದ 30 ಲಕ್ಷ ಶ್ಲೋಕಗಳ ಮಹಾಭಾರತವನ್ನು ದೇವಲೋಕದಲ್ಲಿ ಇಟ್ಕೊಂಡ ಅಂತ ಇದೆಲ್ಲ ವರ್ಣನೆ ಇದ್ಯಾವುದು ಪ್ರಕ್ಷಿಪ್ತವಾಗಿದೆಯೇನೋ, ಅಷ್ಟು ವೇದವ್ಯಾಸರಿಗೆ ಈ ಪಾಠ ಎಲ್ಲ ಸಮ್ಮತ ಹೌದೋ ಅಲ್ಲೋ ಅಂತ ನನಗೆ ಸಂಶಯ ಇದೆ. ಈ ಸಂಶಯ ಮುಂದೆಂದಾದರೂ ಪರಿಹಾರ ಕಂಡ್ರೆ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ನಾರದರು ಮಹಾಭಾರತವನ್ನು ದೇವಲೋಕದಲ್ಲಿ ಪ್ರವಚನ ಮಾಡಿದರು. ಪಿತೃಲೋಕದಲ್ಲಿ ಅಸಿತ ದೇವಲರು, ಮತ್ತು ಯಕ್ಷ ರಾಕ್ಷಸರ ಲೋಕದಲ್ಲಿ ಶುಕರ, ಮನುಷ್ಯ ಲೋಕದಲ್ಲಿ ವೈಶಂಪಾಯನರು ಮಹಾಭಾರತವನ್ನು ಉಪದೇಶಿಸಿದರು. ತಾತ್ಪರ್ಯ ನಿರ್ಣಯ 10ನೇ ಅಧ್ಯಾಯದಲ್ಲಿ 77ನೇ ಶ್ಲೋಕ ಹೀಗೆ ಹೇಳಿದೆ: ವೈಶಂಪಾಯನರಿಗೆ ಯಜುರ್ವೇದದ ಪ್ರವರ್ತನದ ಜವಾಬ್ದಾರಿಯನ್ನು ಕೊಟ್ಟರು, ಮತ್ತು ಮಹಾಭಾರತದ ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಭಾರತಸ್ಯಾಪಿ ವೈಶಂಪಾಯನ ಮಾದಿಶತ್, ಮತ್ತು ಪ್ರವರ್ತನೆಯ ಮಾನುಷೇಶು, ಮನುಷ್ಯ ಲೋಕದಲ್ಲಿ ಇದನ್ನು ನೀವು ಪ್ರಚಾರ ಮಾಡಿರಿ ಅಂತ ಅವ್ರಿಗೆ ಹೇಳಿದರು. ಗಂಧರ್ವಾದಿಶುಚ ಆತ್ಮಜಂ, ವ್ಯಾಸರು ಮಗನಾದಂಥ ಶುಕಾಚಾರ್ಯನಿಗೆ ಎಲ್ಲ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಮನುಷ್ಯರಲ್ಲಿ ಗಂಧರ್ವರಲ್ಲಿ ಅದನ್ನು ಪ್ರವೃತ್ತಿ ಮಾಡುವಂತ ಹೇಳಿದರಂತೆ. ನಾರದರಿಗೆ ಮಹಾಭಾರತ ಅದನ್ನು ಉಪದೇಶ ಮಾಡಿದರು, ನೀವು ದೇವಲೋಕದಲ್ಲಿ ಅದನ್ನು ಪ್ರಚಾರ ಮಾಡಿರಿ ಅಂತ ಹೇಳಿದರು. ಇದಿಷ್ಟು ತಾತ್ಪರ್ಯ ನಿರ್ಣಯದಲ್ಲಿ ಸಿಗ್ತದೆ. ಆದ್ದರಿಂದ ಈ ವೈಶಂಪಾಯನರು ಮನುಷ್ಯ ಲೋಕದಲ್ಲಿ ಮಹಾಭಾರತವನ್ನು ಪ್ರಚಲಿತ ಮಾಡಿದರು ಅಂತ ಅನ್ನೋದು ಸರಿ, ಮತ್ತೆ ನಾರದರು ಅದನ್ನು ದೇವಲೋಕದಲ್ಲಿ ಮಹಾಭಾರತವನ್ನು ಪ್ರವರ್ತನೆ ಮಾಡಿದರು ಅಂತ ಅನ್ನೋದು ಕೂಡ ಸರಿಯೇ. ಶುಕಾಚಾರ್ಯ ಗಂಧರ್ವ ಮೊದಲಾದವುಗಳಲ್ಲಿ ಅದನ್ನು ಪ್ರಚಾರ ಮಾಡಿದರು. ಮಹಾಭಾರತ ಹೇಳುವಂತೆ ಶುಕರು ಯಕ್ಷ ರಾಕ್ಷಸರಿಗೆ ಉಪದೇಶ ಮಾಡಿದರು. ಮತ್ತೆ ಅಸಿತ ದೇವಲರ ಬಗ್ಗೆ ಇಲ್ಲೇನು ಮಹಾಭಾರತ ಹೇಳಿದೆ ಅದು ತಾತ್ಪರ್ಯ ನಿರ್ಣಯದಲ್ಲಿ ಸಮರ್ಥನೆಯನ್ನು ಕಂಡಿಲ್ಲ. ಆದ್ದರಿಂದ ತಾತ್ಪರ್ಯ ನಿರ್ಣಯ ಏನು ಹೇಳಿದೆ ಅದನ್ನು ಗಮನಿಸುವುದು ಒಳ್ಳೆಯದು. ಮಹಾಭಾರತದಲ್ಲಿ ಕಲಬೆರಕೆಗಳು ಅನೇಕ ಇರೋದ್ರಿಂದ ಇದನ್ನು ಸ್ವಲ್ಪ ಬಿಡುವುದು ಒಳ್ಳೆಯದು ಅಂತ ಕಾಣಿಸ್ತದೆ. ಇತಿಹಾಸಮಿಮಂ ಪುಣ್ಯಂ ಮಹಾರ್ಥಂ ವೇದ ಸಂಹಿತಂ ವ್ಯಾಸೋಕ್ತಂ ಶ್ರೂಯತೆ ಏನ ಕೃತ್ವ ಬ್ರಾಹ್ಮಣ ಮಗ್ರತಃ. ಜ್ಞಾನಿಯಾದ ಬ್ರಾಹ್ಮಣನೊಬ್ಬನನ್ನ ಶ್ರೋತೃಗಳ ಮುಖಂಡನನ್ನಾಗಿ ಮಾಡಿಕೊಂಡು ಈ ಮಹಾಭಾರತವನ್ನ ಎಲ್ಲರೂ ಕೂಡ ಶ್ರವಣ ಮಾಡಬೇಕು. ಅಥವಾ ಜ್ಞಾನಿಯಾದ ಬ್ರಾಹ್ಮಣನನ್ನ ಪ್ರವಚನಕಾರನನ್ನಾಗಿಟ್ಕೊಂಡು ಮಹಾಭಾರತವನ್ನ ಶ್ರವಣ ಮಾಡಬೇಕು. ಅವನು ಎಲ್ಲ ಕಾಮನೆಗಳನ್ನ ಕೀರ್ತಿಗಳನ್ನ ಎಲ್ಲವನ್ನೂ ಪಡ್ಕೋತಾನೆ. ಯಾವುದಾದ್ರೂ ಒಂದು ಭಾಗ ಮಹಾಭಾರತದ್ದು ಅದನ್ನು ಪಠಿಸಿದರೆ, ಕೇಳಿದರೆ ಅಥವಾ ಇನ್ನೊಬ್ಬರಿಗೆ ಹೇಳಿದರೆ ಇಡೀ ಮಹಾಭಾರತವನ್ನು ಓದಿದ ಫಲವೇ ಸಿಗ್ತದೆ. ಕೀರ್ತಿ ಸಿದ್ಧಿ ಎಲ್ಲನೂ ಸಿಗ್ತದೆ. ಇಮಾಂ ಸಂಹಿತಾಂ ಪುಣ್ಯಾಂ ಪುತ್ರ ಮಧ್ಯಾಪಯಚ್ಛುಕಂ. ಸ್ವಯಂ ವ್ಯಾಸರು ಮಗನಾದಂತಹ ಶುಕಾಚಾರ್ಯನಿಗೆ ಇದೆಲ್ಲವನ್ನು ಬೋಧಿಸಿದರು. ಮಹಾಭಾರತದ ಸಾರಭೂತವಾದ ಕೆಲವು ಶ್ಲೋಕಗಳು ಇಲ್ಲಿ ಕಂಡು ಬರ್ತವೆ. ಮಾತಾಪಿತ್ರ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ ಅಂತ.
ಮನುಷ್ಯ ಈ ಜಗತ್ತಿನಲ್ಲಿ ಅನೇಕಾನೇಕ ಜನ್ಮಗಳನ್ನ ಈ ಹಿಂದೆ ತಳೆದಿದ್ದಾನೆ. ಆವಾಗ ಅನೇಕ ಜನ ತಂದೆ ತಾಯಂದಿರು, ಎಷ್ಟೆಷ್ಟು ಜನ್ಮಗಳು ಅಷ್ಟು ತಂದೆಯಂದರು, ಅಷ್ಟು ತಾಯಂದಿರು. ಪುತ್ರದಾರ ಶತಾನಿಚ, ಹಾಗೇನೆ ಅವನಿಗೆ ಅನೇಕ ಜನ ಮಕ್ಕಳು ಕೂಡ ಜನಿಸಿರ್ತಾರೆ. ಹೆಂಡತಿ ಆದ್ರೆ, ಹೆಣ್ಣಾದ್ರೆ ಅವಳಿಗೆ ಅನೇಕ ಜನ ಗಂಡಂದ್ರು ಸಿಕ್ಕಿರ್ತಾರೆ. ಮತ್ತೆ ಗಂಡ ಆದ್ರೆ ಅನೇಕ ಜನ ಹೆಂಡಂದ್ರು ಅವನಿಗೆ ಸಿಕ್ಕಿರ್ತಾರೆ, ಮಕ್ಕಳು ಸಿಕ್ಕಿರ್ತಾರೆ. ಅವರೆಲ್ಲ ಹಿಂದೆ ಇದ್ರು, ಮುಂದೆ ಹೊರಟೋದ್ರು. ಹಾಗೆ ಈಗ ಸಿಕ್ಕವರು ಕೂಡ ಮುಂದೆ ಹೊರಟೋಗ್ತಾರೆ. ಯಾರು ಉಳಿತಾರೆ ಈ ಜಗತ್ತಿನಲ್ಲಿ? ಯಾರೂ ಉಳಿಯೋದಿಲ್ಲ. ಮಹಾಭಾರತದಲ್ಲಿ ಇನ್ನೊಂದು ಶ್ಲೋಕ ಇದೆ, ಹಿಂದಿನ ಒಂದು ಪರ್ವದಲ್ಲಿ, ಕಸ್ಯತೆ ಕಸ್ಯವಾವಯಂ ಅಂತ. ಹಿಂದಿನ 3 ಪಾದಗಳು ಸಮಾನವಾಗಿವೆ, ಮುಂದಿನ ಒಂದು ಪಾದ ಮಾತ್ರ ಈ ಥರ ಇದೆ. ಯಾರು ಯಾರಿಗೆ ಸಂಬಂಧಪಟ್ಟವರು? ಯಾವ ಹೆಂಡತಿ ಯಾವ ಗಂಡನಿಗೆ ಸಂಬಂಧಪಟ್ಟವಳು? ಯಾವ ಮಕ್ಕಳು ಯಾರಿಗೆ ಸಂಬಂಧಪಟ್ಟವರು? ಯಾವ ತಂದೆ ತಾಯಂದಿರಿಗೆ? ಹಾಗೇನೆ ಯಾವ ಮಾತಾಪಿತೃಗಳು ಯಾವ ಮಕ್ಕಳಿಗೆ ಸಂಬಂಧಪಟ್ಟವರು? ಯಾವ ಮಕ್ಕಳು ಯಾವ ತಂದೆ ತಾಯಂದಿರಿಗೆ ಸಂಬಂಧಪಟ್ಟವರು? ಕೇವಲ ಒಂದೊಂದು ಜನ್ಮಕ್ಕೆ ಸೀಮಿತವಾದ ಸಂಬಂಧ ಇದು. ಇದೇನು 7 ಜನ್ಮದ ಅನುಬಂಧ ಅಂತ ಹೇಳ್ತೀವಿ, ಅದೆಲ್ಲ ಭ್ರಮ ಮಾತ್ರ. ಇದಕ್ಕೆ ಯಾವ ಅರ್ಥವೂ ಇಲ್ಲ. ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ. ಮೂರ್ಖನಾದವನಿಗೂ ಪಂಡಿತನಾದವನಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾರೆ ವ್ಯಾಸರು. ಸಂತೋಷ ಪಡ್ಲಿಕ್ಕೂ ಕೆಲವು ಕಾರಣಗಳು ಸಿಗ್ತವೆ ಮೂರ್ಖನಿಗೆ, ಹಾಗೇನೆ ಭಯ ಪಡ್ಲಿಕ್ಕೆ ದುಃಖ ಪಡ್ಲಿಕ್ಕೂ ಕೂಡ ಅನೇಕ ಕಾರಣಗಳು ಆತನಿಗೆ ಸಿಗ್ತಿರ್ತವೆ. ಅರ್ಥಾತ್ ಈ ಒಂದು ಕ್ಷಣ ಸಂತೋಷ ಪಡ್ತಾನೆ, ಮತ್ತೊಂದು ಕ್ಷಣದಲ್ಲಿ ದುಃಖ ಪಡ್ತಾನೆ. ಅದರಲ್ಲೇನು ದುಃಖವೂ ಸ್ಥಿರವಾಗಿರೋದಿಲ್ಲ, ಸುಖವೂ ಸ್ಥಿರವಾಗಿರೋದಿಲ್ಲ. ಮತ್ತೆ ಈ ವ್ಯಕ್ತಿ ಆ ಸುಖ ದುಃಖಗಳಿಗೆ, ಆ ವ್ಯತ್ಯಾಸಗಳಿಗೆ ಬಹಳ ಬೇಗ ಬಲಿ ಬೀಳ್ತಾನೆ, ಈಲ್ಡಾಗ್ತಾನೆ. ಅದು ಮುಖ್ಯ, ಅದನ್ನ ಇಲ್ಲಿ ಹೇಳಿ ಹೊರಟಿರೋದು. ಆದರೆ ಒಬ್ಬ ಜ್ಞಾನಿಯ ಮೇಲೆ ಸುಖವನ್ನು ಪಡುವ ಸಂದರ್ಭ ಆಗಲಿ, ದುಃಖವನ್ನು ಪಡುವಂಥ ಸಂದರ್ಭ ಆಗಲಿ ಯಾವುದೇ ರೀತಿಯಾದ ಪರಿಣಾಮವನ್ನು ಮಾಡೋದಿಲ್ಲ. ಊರ್ಧ್ವಬಾಹುರ್ ವಿರೌಮ್ಯೇಶ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ನಾನು ಬಾಹುವಾಗಿ ಕೈ ಮೇಲೆತ್ತೆ ಈ ಘೋಷಣೆ ಮಾಡ್ತಾ ಇದ್ದೇನೆ. ಏನಂತ ಹೇಳ್ತಾರೆ ವ್ಯಾಸರು? ಧರ್ಮದಿಂದಲೇ ಮೋಕ್ಷ ಸಿದ್ಧಿ ಆಗಬೇಕು, ಧರ್ಮದಿಂದಲೇ ಅರ್ಥಸಿದ್ಧಿನೂ ಕೂಡ ಆಗಬೇಕು, ಧರ್ಮದಿಂದಲೇ ಮೋಕ್ಷವೂ ಕೂಡ ಹಾಗೆ ಆಗ್ತದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸ ಕಿಮರ್ಥಂ ನ ಸೇವ್ಯತೆ. ಇಷ್ಟು ಮಹತ್ವ ಧರ್ಮಕ್ಕಿರುವಾಗ ಆ ಧರ್ಮವನ್ನು ನೀವ್ಯಾಕೆ ಆಚರಣೆ ಮಾಡ್ತಾ ಇಲ್ಲ? ನ ಜಾತು ಕಾಮಾನ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯೋ ಹೇತುರಸ್ಯ ತ್ವನಿತ್ಯಃ. ಒಬ್ಬ ಮನುಷ್ಯ ಏನೇನೋ ಮಾಡ್ತಾನೆ, ಕೆಲವು ಬಾರಿ ದುರಾಸೆಯಿಂದ, ಕೆಲವು ಬಾರಿ ಭಯದಿಂದ, ಲೋಭದಿಂದ ಏನೇನೋ ಕಾರ್ಯಗಳನ್ನು ಮಾಡ್ತಾನೆ. ಆದರೆ ಎಂದೂ ಧರ್ಮವನ್ನು ಮಾತ್ರ ಪರಿತ್ಯಾಗ ಮಾಡಬಾರ್ದು. ಧರ್ಮನೇ ನಿತ್ಯ. ಯಾರಿಗೋ ಹೆದರಿ ಮತ್ಯಾವುದೋ ಲೋಭಕ್ಕೊಳಗಾಗಿ ಧರ್ಮವನ್ನ ಪರಿತ್ಯಾಗ ಮಾಡಬಾರ್ದು. ಜೀವ ನಿತ್ಯ, ಆದರೆ ಶರೀರ ನಿತ್ಯ ಅಲ್ಲ. ಆದ್ದರಿಂದ ಧರ್ಮವನ್ನು ಯಾವ ಕಾಲಕ್ಕೂ ಕೂಡ ಕೈ ಬಿಡಬಾರದು. ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಯಃ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತೆ. ಇದು ಭಾರತ ಸಾವಿತ್ರಿ. ಇದು ಗಾಯತ್ರಿ ಮಂತ್ರದಂತೆ ಇರುವಂಥ 4 ಶ್ಲೋಕಗಳಂತೆ. ಈ 4 ಶ್ಲೋಕಗಳನ್ನ ಪ್ರಾತಃ ಕಾಲದಲ್ಲಿ ಎದ್ದು ಪಠನ ಮಾಡಬೇಕು. ಅವನು ಪರಬ್ರಹ್ಮನ ಸಾನ್ನಿಧ್ಯವನ್ನು ಪಡ್ಕೋತಾನೆ. ಸಮುದ್ರ ತನ್ನ ಒಡಲಲ್ಲಿ ಅನೇಕ ರತ್ನಗಳನ್ನು ಇಟ್ಕೊಂಡಿದೆ. ಹಾಗೆ ಹಿಮಾಲಯ ಪರ್ವತನೂ ಕೂಡ ತನ್ನೊಳಗೆ ಇಟ್ಕೊಂಡಿದೆ. ಹೀಗೆ ಹಿಮಾಲಯ ಪರ್ವತ ಮತ್ತು ಸಮುದ್ರದಂತೆ ಈ ಮಹಾಭಾರತ.
ಅನೇಕ ತತ್ವಗಳ ಗಣಿ ಇದು. ಇದು ಕಾರ್ಷ್ಣ ವೇದ ಅಂತ ಕರೆಸ್ಕೊಂಡಿದೆ. ಕಾರ್ಷ್ಣಂ ವೇದಮಿಮಂ ವಿದ್ವಾನ್ ಶ್ರಾವಯಿತ್ವ ಅರ್ಥಮಶ್ನುತೆ. ಇದನ್ನ ಇನ್ನೊಬ್ಬರಿಗೆ ಪ್ರವಚನ ಮಾಡಿದರೆ ಎಲ್ಲ ಥರದ ಪುರುಷಾರ್ಥಗಳನ್ನು ಪಡ್ಕೊಳ್ತಾನೆ, ಅತ್ಯುತ್ತಮವಾದ ಸಿದ್ಧಿಯನ್ನು ಪಡ್ಕೊಳ್ತಾನೆ. ದ್ವೈಪಾಯನೋಷ್ಠಪುಟ ನಿಸೃತಂ ಅಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈಃ ಅಭಿಷೇಚನೇನ. ವೇದವ್ಯಾಸರ ತುಟಿಯಿಂದ ಹೊರಹೊಮ್ಮಿದಂಥ ಗ್ರಂಥ ಇದು. ಅಂಥ ಪರಿಶುದ್ಧವಾದ ಅಗಣಿತ ಮಹಿಮೆ ಇರುವಂಥ ಗ್ರಂಥ. ಅದನ್ನು ಕೇಳಿದವನಿಗೆ ದೊಡ್ಡ ದೊಡ್ಡ ಪರ್ವಕಾಲಗಳಲ್ಲಿ ಪುಷ್ಕರ, ಗಂಗೆ ಮೊದಲಾದ ತೀರ್ಥಗಳಿಗೆ ಹೋಗಿ ಸ್ನಾನ ಮಾಡುವ ಅಗತ್ಯವೇನಿದೆ? ಮತ್ತೆ ಜ್ಞಾನಿಯಾದಂಥ ಒಬ್ಬ ಬ್ರಾಹ್ಮಣನಿಗೆ 100 ಗೋವುಗಳನ್ನು ಅದಕ್ಕೆಲ್ಲ ಬಂಗಾರದ ಅಲಂಕಾರ ಮಾಡಿ ದಾನ ಮಾಡಿದರೆ ಮಹಾಪುಣ್ಯ ಇದೆ. ಆದರೆ ಅದೇ ಪುಣ್ಯ ಮಹಾಭಾರತದ ಕಥೆಯನ್ನು ಕೇಳಿದವನಿಗೂ ಕೂಡ ಸಿಗುತ್ತದೆ. ಇಲ್ಲಿಗೆ ವೈಷ್ಣವ ಪಾಠದಲ್ಲಿ 4ನೇ ಅಧ್ಯಾಯ ಸಮಾಪ್ತ ಆಗಿದೆ. ಉತ್ತರ ಭಾರತದ ಪಾಠದಲ್ಲಿ 5ನೇ ಅಧ್ಯಾಯ ಸಮಾಪ್ತ ಆಗಿದೆ. 5ನೇ ಅಧ್ಯಾಯವೇ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲೂ ಕೂಡ ಸಮಾಪ್ತ ಆಗ್ತಿದೆ. ಅಲ್ಲಿ ಕೆಲವು ಹೆಚ್ಚಿನ ಶ್ಲೋಕಗಳು ಕಂಡು ಬರ್ತಾವಷ್ಟೇ, ಒಂದು 4-5 ಶ್ಲೋಕಗಳು. ವಿಶಿಷ್ಟವಾದ ಅರ್ಥ ಏನೂ ಅಲ್ಲಿ ವರ್ಣಿತ ಆಗಿಲ್ಲ. ಭಗವಂತನನ್ನ, ಪುಂಡರೀಕಾಕ್ಷನನ್ನ ಸ್ಮರಣೆ ಮಾಡಿ ಈ ಇತಿಹಾಸವನ್ನ ಭಗವಂತ ಎಲ್ಲರಿಗೂ ಕೂಡ ಶ್ರವಣ ಮಾಡಿಸ್ಬೇಕು. ಎಲ್ಲ ಪಾಪಗಳನ್ನು ಕಳ್ಕೋತಾನೆ, ಕೀರ್ತಿಯನ್ನು ಪಡ್ಕೋತಾನೆ, ವ್ಯಾಸರ ಅನುಗ್ರಹದಿಂದ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಸರ್ವ ವೇದಾರ್ಥಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಈ ಮಹಾಭಾರತದ ಅಧ್ಯಯನ ಸಹಕಾರಿಯಾಗ್ತದೆ. ಅಲ್ಲಿಗೆ ಈ 5ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಸಮಾಪ್ತ ಆಗ್ತದೆ. ಅಲ್ಲಿಗೆ ಇವತ್ತಿನ ಭಾಗನೂ ಕೂಡ ಸಮಾಪ್ತವಾಗಿದೆ.